ರಾಜ್ಯಪಾಲರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಕೊಟ್ಟಿರತಕ್ಕಂಥ ಪ್ರಾಸಿಕ್ಯೂಷನ್ ಅನ್ನು ಪ್ರಶ್ನಿಸಿ ಮುಖ್ಯಮಂತ್ರಿಗಳು ಹೈಕೋರ್ಟ್ ಮೊರೆ ಹೋಗಿದ್ರು. ಸಿಎಂ ವಿರುದ್ಧದ ಪ್ರಾಸಿಕ್ಯೂಷನ್ಗೆ ಅನುಮತಿ ವಿಚಾರದಲ್ಲಿ ಹೈಕೋರ್ಟ್ನಲ್ಲಿ ಮುಂದುವರಿದಿದೆ ವಿಚಾರಣೆ. ದೂರುದಾರ ಸ್ನೇಹಮಯಿ ಕೃಷ್ಣ ಪರ ವಕೀಲ ಮಣೀಂದರ್ ಸಿಂಗ್ ಅವರು ವಾದ ಮಂಡನೆ ಮಾಡ್ತಾ ಇದ್ದಾರೆ. ಅಂದರೆ ಈ ಪ್ರಕರಣದಲ್ಲಿ 2004ರಲ್ಲಿ ಆಲ್ರೆಡಿ ಸೈಟ್ ಹಂಚಿಕೆ ಆಗಿತ್ತು, ಅದನ್ನು ಕೃಷಿ ಭೂಮಿ ಮಾಡಿದ್ದಾರೆ. ತನಿಖೆಯಿಂದ ಮಾತ್ರ ಸತ್ಯಾಂಶ ಹೊರಬರೋದಕ್ಕೆ ಸಾಧ್ಯ ಅಂತ ದೂರುದಾರ ಪರ ವಕೀಲ ಮಣೀಂದರ್ ಸಿಂಗ್ ವಾದ ಮಾಡಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ಇವತ್ತು ಬೆಳಗ್ಗಿನಿಂದಲೂ ಕೂಡ ತುಷಾರ್ ಮೆಹ್ತಾ ಅವರು ವಾದ ಮಾಡಿದರು ರಾಜ್ಯಪಾಲರ ಪರವಾಗಿ. ಈಗ ದೂರುದಾರ ಸ್ನೇಹಮಯಿ ಕೃಷ್ಣ ಪರ ಮಣೀಂದರ್ ಸಿಂಗ್ ವಾದ ಮಾಡ್ತಾ ಇದ್ದಾರೆ. 2004ರಲ್ಲಿ ಅಭಿವೃದ್ಧಿಯಾಗಿರುವ ಲೇಔಟನ್ನು ಕೃಷಿ ಭೂಮಿ ಅಂತ ತೋರಿಸಿದ್ದಾರೆ ಅನ್ನೋದನ್ನ ಕೋರ್ಟ್ ಗಮನಕ್ಕೆ ತಂದಿದ್ದಾರೆ ವಕೀಲ ಮಣೀಂದರ್ ಸಿಂಗ್. ಪಾರ್ಕು ಸೈಟು ಇದ್ದ ಜಾಗದಲ್ಲಿ ಕೃಷಿ ಭೂಮಿಯನ್ನ ಮಾಡ್ತಾರೆ. ಕ್ಯಾಬಿನೆಟ್ ಒತ್ತಾಯದಿಂದಾಗಿ ಹೀಗಾಗಿರಬಹುದು, ಅದನ್ನೇ ಪ್ರಭಾವ ಬೀರಿದ್ದಾರೆ ಅಂತ. ತನಿಖೆಯಿಂದ ಮಾತ್ರ ಸತ್ಯಾಂಶ ಹೊರಬರೋದಕ್ಕೆ ಸಾಧ್ಯ ಅಂತ ದೂರುದಾರ ಪರ ವಕೀಲ ಮಣೀಂದರ್ ಸಿಂಗ್ ಅವರ ವಾದ. ಎಲ್ಲದಕ್ಕೂ ದಾಖಲೆಗಳನ್ನು ಕೋರ್ಟ್ಗೆ ಸಲ್ಲಿಸಿದ್ದಾರೆ. 2004ರ ವೇಳೆಗೆ ಆ ಏರಿಯಾವನ್ನು ಲೇಔಟ್ ಮಾಡಿ ಸೈಟ್ ಮಾಡಿ ಹಂಚಿಕೆ ಮಾಡಾಗೋಗಿದೆ. ಇವರು ಅದನ್ನು ಕೃಷಿ ಭೂಮಿ ಅಂತ ತೋರಿಸ್ತಾರೆ. ಹೆಂಗೆ ಸಾಧ್ಯ ಇದು? ಇದನ್ನು ಕೋರ್ಟ್ ಗಮನಕ್ಕೆ ವಕೀಲ ಮಣೀಂದರ್ ಸಿಂಗ್ ಅವರು ತಂದಿದ್ದಾರೆ. ಇದನ್ನೇ ಸ್ನೇಹಮಯಿ ಕೃಷ್ಣ ಕೂಡ ಹೇಳ್ತಾ ಇದ್ದರು. ಪಾರ್ಕು ಮತ್ತು ಸೈಟ್ ಇದ್ದ ಜಾಗದಲ್ಲಿ ಕೃಷಿ ಭೂಮಿ ಮಾಡ್ತಾರೆ. ಪಾರ್ಕ್ ಅಂಡ್ ಸೈಟ್ ಲೇಔಟ್ನಲ್ಲಿ ಪಾರ್ಕು ಇರುತ್ತೆ, ಸೈಟ್ಗಳು ಇರುತ್ತೆ.